ವರ್ಚುವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಡಿಕೆಶಿ ಕೈವಾಡದ ಆರೋಪ ಕೇಳಿ ಬರ್ತಾ ಇದ್ದು ಪೆನ್ ಡ್ರೈವ್ ಕೇಸ್ನಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಒತ್ತಾಯಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ಶಿವರಾಮೇಗೌಡ, ಶ್ರೇಯಸ್ ಪಟೇಲ್ ಭಾಗಿ ಎನ್ನುವ ಆರೋಪವನ್ನ ಬಿಜೆಪಿ ಮುಖಂಡ ದೇವರಾಜೇಗೌಡ ಮಾಡ್ತಿದ್ದಾರೆ. ದೂರು ದಾಖಲಿಸುವಂತೆ ಸರ್ಕಾರಕ್ಕೆ ದೇವರಾಜೇಗೌಡರಿಂದ ಒತ್ತಾಯ. ರಾಜ್ಯಪಾಲರು, ಸಿಎಂ, ಸಿಎಸ್, ಗೃಹ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರ ಕೇಸ್ ದಾಖಲಿಸದೆ ಹೋದ್ರೆ ನಾವೇ ದೂರು ಕೊಡ್ತೀವಿ, ಯಾವ ಸ್ಟೇಷನ್ ಕೊಡಬೇಕು ಅಂತ ಚರ್ಚಿಸಿ ನಿರ್ಧಾರ ಕೈಗೊಳ್ತೀವಿ ಅಂತಿದ್ದಾರೆ ಬಿಜೆಪಿ ನಾಯಕ ದೇವರಾಜೇಗೌಡ. ಈಗ ನೋಡಿ, ಈಗ ಈ ಜಗತ್ತಿಗೆ ಗೊತ್ತಾಗಿದೆ. ನಾನು ನಿನ್ನೆ ಮಾಧ್ಯಮ ಪ್ರಕಟಣೆ ಅಂದರೆ ಪ್ರೆಸ್ ಮೀಟ್ ಮಾಡಿದ ನಂತರ ಈ ಎಲ್ಲ ಅಶ್ಲೀಲ ವಿಡಿಯೋ ಬಿಡುಗಡೆಯ ಪ್ರಮುಖ ರೂವಾರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿ ಅವರು, ಮತ್ತು ಆತನನ್ನು ಯಾವ ಪೆಂಡ್ರೈವ್ ತಂದು ಹಂಚಿಕೆ ಮಾಡೋಕ್ಕೆ ಅವಕಾಶ ತಂದುಕೊಟ್ಟ ಆತನಿಗೆ ರಕ್ಷಣೆ ಕೊಟ್ಟಿರೋದು ಕೂಡ ಇವರೇ ಅಂತೇಳಿ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಅಲ್ಲಿ, ಅಂದರೆ ಈ ಟೀಮೇ ಅಲ್ಲಿ. ಇದ್ರ ಜೊತೆ ಯಾರು ಸಹಕರಿಸಿದ್ದಾರೆ ಅಂತಂದರೆ ಎಲ್ಲ ಮಾಹಿತಿ ಗೊತ್ತಾಗಿದೆ ಇಲ್ಲಿ. ಹಾಗಾಗಿ ಮೊದಲು A1 ಆರೋಪಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಬೇಕಲ್ಲಿ. ಇದಕ್ಕೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿರುವಂಥ ಶಿವರಾಮೇಗೌಡರು ಮತ್ತು ಹಾಸನದ ಈ ಬಾರಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಶ್ರೇಯಸ್ ಪಟೇಲ್ ಅವ್ರನ್ನ, ಮತ್ತು ಅವ್ರ ಜೊತೆ ಇನ್ನೊಬ್ಬ ಒಡನಾಡಿಯಾದ ಅವ್ರ ಕಾರ್ಯಕರ್ತರಾದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಇವರು ಪ್ರಮುಖ ಆರೋಪಿಗಳ ಜೊತೆಗೆ ಈ ಎಲ್ಲ ಹಾಸನದಲ್ಲಿ ಒಂದು FIR ಕೂಡ ಆಗಿದೆ ಅಲ್ಲಿ. ಯಾರೋ ನವೀನ್ ಗೌಡ ಸಮಥಿಂಗ್ ಯಾರ್ಯಾರು 4-5 ಜನದ ಆಗಿದೆ ಅಲ್ಲಿ. ಇವರೆಲ್ಲರ ಜೊತೆಗೆ ಇದು ಸಮಗ್ರ ತನಿಖೆ ಮಾಡಿ ಎಲ್ಲರ ಮೇಲೆ FIR ಮಾಡಬೇಕಂತ ನಾನು ಆಗ್ರಹ ಮಾಡ್ತೀನಿ. ಅಲ್ಲಿ ಇದನ್ನು ಏನಾದರೂ FIR ಮಾಡದೆ ಕೈ ಬಿಟ್ಟರಲ್ಲಿ ಈ ತನಿಖೆ ಮುಂದುವರಿಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಫಸ್ಟು FIRನ ಡಿ ಕೆ ಶಿವಕುಮಾರ್ ಮೇಲೆ ಮಾಡಿ ನಂತರ ತನಿಖೆ ಮಾಡಬೇಕಂತಂದು ನಾನು ಆಗ್ರಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.